ಸರ್ಕಾರ ವಿಪಕ್ಷಗಳ ಮಧ್ಯೆ ಬೆಲೆ ಏರಿಕೆಯ ಫೈಟ್ ಜೋರಾಗ್ತಾ ಇದೆ. ಸಾಕಪ್ಪ ಸಾಕು ಅನ್ನುತ್ತಾ ಹಸಿರು ಸೇನಾನಿಗಳು ಸಿಡಿದೇಳ್ತಾ ಇದ್ದಾರೆ. ಸಾಕಪ್ಪ ಸಾಕು ಅಂತ ಹಸಿರು ಸೇನಾನಿ ಪಡೆ ಹೋರಾಟಕ್ಕೂ ಮುನ್ನ ಪೋಸ್ಟರ್ ಮೂಲಕ ಸಮರಕ್ಕೆ ಸಜ್ಜಾಗಿದೆ. ಬೆಲೆ ಏರಿಕೆಯನ್ನು ಖಂಡಿಸಿ ಜೆಡಿಎಸ್ ವಿನೂತನ ಪೋಸ್ಟರ್ ವಾರ್. ಜಾತ್ಯತೀತ ಜನತಾ ದಳ ಈಗೊಂದು ವಿನೂತನವಾದ ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಪೋಸ್ಟರ್ ಅಭಿಯಾನವನ್ನ ಮಾಡಿದೆ. ಈ ಹಿಂದೆ ಬೆಲೆ ಏರಿಕೆಯನ್ನು ವಿರೋಧಿಸಿ ಹೋರಾಟವನ್ನ ಮಾಡಿದ್ದು ಬಿಜೆಪಿ. ಈಗ ಮತ್ತೊಂದು ಹೋರಾಟಕ್ಕೆ ದಳಪತಿಗಳು ಸಜ್ಜಾಗಿದ್ದಾರೆ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ನೀವು ನೋಡ್ಬೋದು. ಅಲ್ಲಿ ಒಂದು ಸ್ಕ್ಯಾನರ್ ಅನ್ನು ಕೂಡ ಹಾಕಿದ್ದಾರೆ. ಇಲ್ಲಿಗೆ ಸ್ಕ್ಯಾನ್ ಮಾಡಿ ಇನ್ನಷ್ಟು ವಿಚಾರಗಳು ಗೊತ್ತಾಗತ್ತೆ ಅನ್ನೋ ವಿಚಾರನೋ ಏನೋ ಗೊತ್ತಿಲ್ಲ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಪೇಸಿಎಂ ರೀತಿಯಲ್ಲೇ ಈಗ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಹೊಸ ಪೋಸ್ಟರ್ ಮೂಲಕ ಸಮರಕ್ಕೆ ದಳಪತಿಗಳು ಸಜ್ಜಾಗಿದ್ದಾರೆ. ಬೆಲೆ ಏರಿಕೆಯನ್ನ ಖಂಡಿಸಿ ಏನಿದು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸ್ಕ್ಯಾನರ್ ಏನಾಗ್ತಾ ಇದೆ ಜನತಾ ದಳದಲ್ಲಿ? ಪವಿತ್ರ, ಏನು ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ನೀತಿ ಖಂಡಿಸಿ ಬಿಜೆಪಿ ಅವರು ಕೂಡ ಸಾಕಷ್ಟು ಒಂದು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇರುವಂತದ್ದು. ಇದ್ರ ಸದ್ಯ ಇದೀಗ ಜೆಡಿಎಸ್ ನವರು ಕೂಡ ನಾವು ಕೂಡ ಬಿಜೆಪಿ ಅವ್ರಿಗೆ ಏನು ಕಮ್ಮಿ ಇಲ್ಲ ಅನ್ನೋ ಒಂದು ರೀತಿಯಲ್ಲೂ ಕೂಡ ಅವರು ಬೃಹತ್ ಆದ ಒಂದು ಹೋರಾಟವನ್ನು ಮಾಡ್ಬೇಕು ಅಂತ ಹೇಳಿ ಈಗ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಸದ್ಯ ರಾಜ್ಯದಲ್ಲಿ ಪ್ರಸ್ತುತ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಧೋರಣೆಗಳಿರ್ಬೋದು, ಮತ್ತೆ ಯಾವ ರೀತಿಯಾಗಿ ಬೆಲೆಗಳನ್ನು ಏರಿಕೆ ಮಾಡಿದೆ ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಮತ್ತೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ಮೊನ್ನೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮತ್ತೆ ತಮ್ಮ ಒಂದು ನಿವಾಸದಲ್ಲೂ ಕೂಡ ಮತ್ತೆ ಶಾಸಕರು ಮತ್ತೆ ಒಂದಿಷ್ಟು ಮುಖಂಡರ ಜೊತೆಗಳು ಕೂಡ ಈಗಾಗಲೇ ಸಭೆಯನ್ನು ಕೂಡ ಮಾಡಲಾಗಿದೆ. ಬಿಜೆಪಿ ನಾಯಕರು ತಮ್ಮ ಒಂದು ಜೆಡಿಎಸ್ ನ ಪ್ರಾಬಲ್ಯ ಹೊಂದಿದಂತಹ ಕ್ಷೇತ್ರದಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಮೈತ್ರಿ ಇದ್ರೂ ಕೂಡ ಜೆಡಿಎಸ್ ನಾಯಕರಿಗೆ ಯಾರೊಬ್ಬರಿಗೂ ಕೂಡ ಆಹ್ವಾನ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಬೇಸರದ ಸಂಗತಿಯಲ್ಲೂ ಕೂಡ ಶಾಸಕರು ಕೂಡ ಇರುವಂತದ್ದು. ಹಾಗಾಗಿ ಅವರಿಗೆ ಪರೋಕ್ಷವಾಗಿ ಟಕ್ಕರ್ ಕೊಡುವ ಒಂದು ನಿಟ್ಟಿನಲ್ಲೂ ಕೂಡ ಈ ಒಂದು ಹೋರಾಟದ ರೂಪುರೇಷೆಯನ್ನು ಕೂಡ ಸದ್ಯ ತಯಾರು ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೋಸ್ಟರ್ ಅನ್ನು ಕೂಡ ಜೆಡಿಎಸ್ ನವರು ಬಿಡುಗಡೆ ಮಾಡಿರುವಂತದ್ದು. ಮುಂದಿನ ದಿನ ಈಗಾಗಲೇ ಬಿಜೆಪಿಯ ಕಾಲದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಪೋಸ್ಟರ್ ರಾಜಕೀಯ ಸಾಕಷ್ಟು ಸದ್ದುಗಳನ್ನೇ ಮಾಡಿತ್ತು ರಾಜ್ಯ ರಾಜಕಾರಣದಲ್ಲಿ. ಹಾಗಾಗಿ ಅದೇ ರೀತಿಯಾಗಿಯೂ ಕೂಡ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಈ ರೀತಿಯ ಬೆಲೆ ಏರಿಕೆಯ ವಿರುದ್ಧವೂ ಕೂಡ ಜೆಡಿಎಸ್ ವಿನೂತನವಾದ ಒಂದು ಪೋಸ್ಟರ್ ಅನ್ನು ಕೂಡ ಸದ್ಯ ಬಿಡುಗಡೆ ಮಾಡಿರುವಂತದ್ದು. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಒಂದು ಪೋಸ್ಟರ್ ಅನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು. ಜೊತೆಗೆ ಇದಕ್ಕೆ ಸ್ಕ್ಯಾನರ್ ಅನ್ನು ಕೂಡ ಅಳವಡಿಕೆ ಮಾಡಿರುವಂತದ್ದು. ಈ ಅಳವಡಿಕೆ ಮಾಡಿದ್ರೆ ಈ ಒಂದು ಸ್ಕ್ಯಾನ್ ಮಾಡಿದ್ರೆ ಇದರಲ್ಲಿ ರಾಜ್ಯ ಸರ್ಕಾರ ಏನೆಲ್ಲ ಬೆಲೆ ಏರಿಕೆ ಮಾಡಿದೆ ಮತ್ತೆ ಏನೆಲ್ಲ ಅನುದಾನ ನಿಗಮಗಳಿಗೆ ನೀಡಿದಂತಹ ಅನುದಾನ ಯಾವ ರೀತಿಯಾಗಿ ದುರ್ಬಳಕೆಯಾಗಿದೆ, ಜನರಿಗೆ ಯಾವ ರೀತಿಯಾಗಿ ಟೋಪಿ ಆಗ್ತಿದೆ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಒಂದು ಸ್ಕ್ಯಾನರ್ ಅಲ್ಲಿ ಸಾರ್ವಜನಿಕರು ಕೂಡ ನೋಡಬಹುದಾಗಿದೆ. ಪವಿತ್ರ, ಇನ್ನು ಪ್ರಮುಖವಾಗಿ ಮುಂದಿನ ವಾರ ಈ ಒಂದು ಹೋರಾಟವನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ದಳಪತಿ ನಾಯಕರು ಪ್ಲಾನ್ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಜೆಡಿಎಸ್ ನ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸದ್ಯ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರುವಂತದ್ದು. ಈ ಒಂದು ಸುದ್ದಿಗೋಷ್ಠಿಯಲ್ಲೂ ಕೂಡ ತಮ್ಮ ಒಂದು ಮುಂದಿನ ಹೋರಾಟ ಯಾವ ರೀತಿಯಾಗಿ ಇರುತ್ತೆ, ಎಲ್ಲಿಂದ ಆರಂಭ ಆಗುತ್ತೆ, ಪ್ರಮುಖವಾಗಿ ದೊಡ್ಡ ದೊಡ್ಡ ಒಂದು
ಸಮಾವೇಶವನ್ನು ಮಾಡಬೇಕು ಮತ್ತೆ ತಮ್ಮ ಒಂದು ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಬೇಕು. ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ರಾಜ್ಯದಲ್ಲಿ ಜೆಡಿಎಸ್ ನಾಯಕರು ಕೂಡ ತಮಗೂ ಕೂಡ ಶಕ್ತಿ ಇದೆ ಅಂತಕ್ಕಂಥ ಒಂದಿಷ್ಟು ಬಲ ಶಕ್ತಿ ಪ್ರದರ್ಶನವನ್ನು ತೋರಿಸಲಿಕ್ಕೆ ಸದ್ಯ ಈಗ ಜೆಡಿಎಸ್ ನಾಯಕರು ಕೂಡ ಮುಂದಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ರೂಪುರೇಷೆಗಳು ಯಾವ ರೀತಿ ಇರುತ್ತೆ ಅನ್ನೋಂತಹ ಮಾಹಿತಿಯನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪಷ್ಟನೆ ನೀಡಲಿದ್ದಾರೆ. ಇದ್ರ ಜೊತೆಗೇನೆ ಈಗಾಗಲೇ ರಾಜ್ಯ ಭವನಕ್ಕೂ ಕೂಡ ಸಾಕಷ್ಟು ಬಾರಿ ಬಿಜೆಪಿ ನಾಯಕರು ದೂರುಗಳನ್ನು ಕೂಡ ಕೊಟ್ಟಿದ್ರು. ಶಾಸಕರ ಅಮಾನತಿ ಇರ್ಬೋದು, ಬೆಲೆ ಏರಿಕೆ ಇರ್ಬೋದು, ಮೀಸಲಾತಿಯನ್ನು ಖಂಡಿಸಿ ಇರ್ಬೋದು, ಈ ರೀತಿಯಾಗಿ ಪದೇ ಪದೇ ರಾಜ್ಯಪಾಲರಿಗೆ ಬಿಜೆಪಿಯವರು ದೂರು ಕೊಟ್ಕೊಂಡೇ ಹೋಗಿದ್ದಾರೆ. ಅದೇ ಒಂದು ಮಾದರಿಯಲ್ಲೂ ಕೂಡ ಜೆಡಿಎಸ್ ನಾಯಕರು ಮೀಸಲಾತಿ ಇರ್ಬೋದು ಮತ್ತೆ ಬೆಲೆ ಏರಿಕೆ ಇರ್ಬೋದು, ಶಾಸಕರ ಅಮಾನತಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಚಾರಗಳನ್ನು ಒಳಗೊಂಡು ಅವರು ಕೂಡ ರಾಜ್ಭವನ್ ಚಲೋ ಅಂತಕ್ಕಂಥ ಒಂದು ವಿನೂತನವಾದಂತಹ ಹೋರಾಟದ ಮೂಲಕ ರಾಜ್ಯಪಾಲರಿಗೆ ದೂರು ಕೊಟ್ಟು ತದನಂತರ ತಮ್ಮ ಹೋರಾಟವನ್ನು ರಾಜ್ಯದಾದ್ಯಂತ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೂಡ ಈಗಾಗಲೇ ತೆಗೆದುಕೊಂಡಿರುವಂತದ್ದು. ಇಂದು ಅಧಿಕೃತವಾಗಿ ಯಾವತ್ತು ಈ ಒಂದು ಹೋರಾಟವನ್ನು ಆರಂಭ ಮಾಡ್ತಾರೆ, ಎಲ್ಲಿಂದ ಮಾಡ್ತಾರೆ, ಯಾರೇ ಒಂದು ನೇತೃತ್ವದಲ್ಲಿ ಮಾಡ್ತಾರೆ ಮತ್ತೆ ಯಾರೆಲ್ಲ ಭಾಗಿಯಾಗ್ತಾರೆ ಅಂತಕ್ಕಂಥ ವಿಚಾರವನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟಪಡಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಪವಿತ್ರ, ರೇಣುಕ, ಬೆಲೆ ಏರಿಕೆಯನ್ನ ಖಂಡಿಸಿ ಹಿಂದೆ ಬಿಜೆಪಿ ಹೋರಾಟವನ್ನ ಮಾಡ್ತು, ಜನಾಕ್ರೋಶ ಇಡೀ ರಾಜ್ಯದಾದ್ಯಂತ ಮಾಡ್ತೀವಿ ಅಂತ ಹೊರಟಿದೆ. ಸೊ ಮೈತ್ರಿ ಅಂತ ಹೇಳ್ಕೊಂಡು ಬಂದಿದ್ದು ಜೆಡಿಎಸ್ ಬಿಜೆಪಿ, ಬಟ್ ನಮ್ಗೆಲ್ಲೂ ಆ ಒಗ್ಗಟ್ಟು ಕಾಣಿಸ್ತಿಲ್ಲ. ಯಾವುದೇ ಹೋರಾಟ ಆಗಿರ್ಲಿ, ಯಾವುದೇ ಜಾಥಾ ಆಗಿರ್ಲಿ, ಪ್ರತಿಭಟನೆ ಒಂದ್ರಲ್ಲೂ ನಮ್ಗೆ ಆ ಒಗ್ಗಟ್ಟು ಕಾಣಿಸ್ಲಿಲ್ಲ. ಈಗ ಬೆಲೆ ಏರಿಕೆ ವಿಚಾರದಲ್ಲೂ ಕೂಡ ಅವ್ರ ಪಾಡಿಗೆ ಅವ್ರು ಹೋರಾಟ ಮಾಡಿದ್ರೆ, ಇವ್ರು ಕೂಡ ಒಂದು ಅಭಿಯಾನದ ಮೂಲಕವಾಗಿ ನಾವು ಸಮಾವೇಶಗಳನ್ನ ಮಾಡ್ಕೊಂಡು ಹೋರಾಟ ಮಾಡ್ತೀವಿ ಅಂತ ಜೆಡಿಎಸ್ನವರು ಕೂಡ ಈಗ ಹೊಸ ಪ್ಲಾನ್ ಮಾಡಿದ್ದಾರೆ. ಸೊ ಜೆಡಿಎಸ್ ನಾಯಕರು ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಅವರಿಗೆ ಆಹ್ವಾನ ಕೊಡ್ತಾರಾ, ಇಲ್ಲಾದ್ರೂ ಮೈತ್ರಿ ಧರ್ಮ ಪಾಲನೆ ಆಗಬಹುದಾ ಅಂತ? ಖಂಡಿತವಾಗ್ಲೂ ಪವಿತ್ರ, ಏನು ಮೊನ್ನೆ ನಡೆದಂತಹ ಅಹೋರಾತ್ರಿ ಧರಣಿಯಲ್ಲೂ ಕೂಡ ಮೈತ್ರಿ ಧರ್ಮ ಪಾಲನೆ ಆಗಿಲ್ಲ ಅಂತಕ್ಕಂಥ ಒಂದಿಷ್ಟು ಅಸಮಾಧಾನವನ್ನು ಸುರೇಶ್ ಬಾಬು ಅವರು ಕೂಡ ಹೊರಹಾಕಿದ್ರು. ಅದಾದ ನಂತರ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಅವರೇ ಸ್ಪಷ್ಟನೆಯನ್ನು ಕೂಡ ನೀಡಿದ್ರು. ಮುಂದಿನ ಹೋರಾಟದಲ್ಲಿ ನಾವು ಮೈತ್ರಿ ಧರ್ಮವನ್ನು ಪಾಲಿಸ್ತೇವೆ. ಬಿಜೆಪಿ ನಾಯಕರಿಗೂ ಕೂಡ ನಾವೊಂದು ಈ ಒಂದು ಹೋರಾಟದಲ್ಲಿ ಆಹ್ವಾನವನ್ನು ಕೊಡ್ತೀವಿ. ಅವರು ನಮ್ಗೆ ಆಹ್ವಾನ ಕೊಟ್ಟಿಲ್ಲ, ಆದ್ರೆ ನಾವು ಅವರಿಗೆ ಆಹ್ವಾನವನ್ನು ಕೊಡ್ತೀವಿ, ಅವರೊಟ್ಟಿಗೆ ನಾವು ಹೋರಾಟ ಮಾಡ್ಬೇಕು ಅಂತ ಹೇಳಿ ಕೂಡ ಎಲ್ಲಾ ರೂಪುರೇಷೆಗಳನ್ನು ಕೂಡ ಮಾಡ್ಕೊಂಡಿದೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ನಮ್ಮ ಒಂದು ಮೈತ್ರಿಯಲ್ಲಿ ಯಾವುದೇ ರೀತಿಯಾದಂತಹ ಒಡಕು ಉಂಟಾಗಿಲ್ಲ, ಬಲವಾಗಿದೆ ನಮ್ಮ ಸಂಬಂಧ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇತ್ತ ಕುಮಾರಸ್ವಾಮಿ ಅವರು ಕೂಡ ಮೇಲ್ನೋಟಕ್ಕೆ ಅದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದ್ರೆ ಈ ಒಂದು ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು ಭಾಗವಹಿಸ್ತಾರ ಅಂತಕ್ಕಂಥ ಒಂದು ವಿಷಯವೇ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಸದ್ಯದ ಪರಿಸ್ಥಿತಿಗೆ. ಪವಿತ್ರ, ಓಕೆ, ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ. ಒಟ್ಟಾರೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನುವ ಹೊಸ ಅಭಿಯಾನದ ಮೂಲಕ ಏನು ಜೆಡಿಎಸ್ ಕೂಡ ಕೌಂಟರ್ ಕೊಡೋದಕ್ಕೆ